ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಜೋಳದ ಹಿಟ್ಟಿನಿಂದ ಯಾರಿಗೆ ರೊಟ್ಟಿ ಮಾಡೋಕ್ಕೆ ಬರೋದಿಲ್ಲೋ ಅಂಥವರು ಈ ಒಂದು ರೆಸಿಪಿನ ಒಂದ್ಸರಿ ಟ್ರೈ ಮಾಡಿ. ಅಂದರೆ ತುಂಬಾ ಆರೋಗ್ಯಕರವಾಗಿರ್ತಕ್ಕಂಥ ರೀತಿಯಲ್ಲಿ ಗರಿಗರಿಯಾಗಿರ್ತಕ್ಕಂಥ ಜೋಳದ ಹಿಟ್ಟಿನ ದೋಸೆನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ 1 ಕಪ್ ಅಳತೆಯಲ್ಲಿ 1/4 ಕಪ್ ಆಗುವಷ್ಟು ಉದ್ದಿನ ಬೇಳೆಗಳನ್ನ ಬಳಸ್ಕೊಳ್ತಿದ್ದೀನಿ. ಈ ಒಂದು ದೋಸೆಗೆ ಜಾಸ್ತಿ ಏನು ಬೇಳೆ ಅಥವಾ ಉದ್ದಿನ ಕಾಳುಗಳ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ 1/4 ಕಪ್ ಆದರೆ ಸಾಕು. ಹಾಗೆ ಅದೇ ಕಪ್ಪಿಂದ 1/4 ಕಪ್ ಆಗುವಷ್ಟು ಕಡಲೆಬೇಳೆನ ಬಳಸ್ಕೊಂಡಿದ್ದೀನಿ. ಹಾಗೆ 1 ಸ್ಪೂನಿಂದ 1/4 ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳುಗಳನ್ನ ಸೇರಿಸ್ಕೊಂಡಿದ್ದೀನಿ. ಈ 3 ಇತ್ತು ಅಂದರೆ ಸಾಕು. ಈ 3ರಿಂದ ನಾವು ಜೋಳದ ಹಿಟ್ಟನ್ನು ಬಳಸ್ಕೊಂಡು ದೋಸೆನ ಮಾಡ್ಕೊಳ್ಬೋದು. ಯಾವುದೇ ರೀತಿಯ ಸೋಡಾ ಅವಶ್ಯಕತೆ ಕೂಡ ಇರೋದಿಲ್ಲ. ಇವಾಗ ಇದನ್ನು ಒಂದು 2-3 ಸರಿ ತೊಳೆದಿಟ್ಕೊಳ್ಳೋಣ. ನಾನು ಕೂಡ ಇಲ್ಲಿ ಒಂದು 2-3 ಸರಿ ತೊಳೆದಿಟ್ಕೊಂಡಿದ್ದೀನಿ. ಇವಾಗ ನೋಡಿ, ಇವು ಬೇಳೆಗಳು ಮುಳುಗುವಷ್ಟು ನೀರನ್ನ ಸೇರಿಸ್ಕೊಂಡು ಒಂದು 2 ಗಂಟೆ ನೆನೆಸಿಟ್ಕೊಳ್ಳೋಣ. ಜಾಸ್ತಿ ಏನೂ ಬೇಡ, ಒಂದು 2 ಗಂಟೆ ನೆನೆಸಿಟ್ಕೊಂಡ್ರೆ ಸಾಕು. 2 ಗಂಟೆವರೆಗೂ ಇದನ್ನು ನಾವು ಒಂದು ಸೈಡಲ್ಲಿ ಇಟ್ಬಿಡೋಣ. ಇವಾಗ ನೋಡಿ, 2 ಗಂಟೆ ನಂತರ ತೆಗೆದಿದ್ದೀನಿ. ಕರೆಕ್ಟಾಗಿ ನೆನ್ಕೊಂಡಿದೆ. 2 ಗಂಟೆ ನೆನ್ಕೊಂಡ್ರೆ ಸಾಕಾಗಿರುತ್ತೆ. ಹಾಗಾಗಿ ಇದರಲ್ಲಿ ಇರ್ತಕ್ಕಂಥ ನೀರನ್ನ ತೆಕ್ಕೊಂಡ್ಬಿಡೋಣ. ಬೇಕು ಅಂದರೆ ರುಬ್ಬುವಾಗ ಇದೇ ನೀರನ್ನ ಕೂಡ ಬಳಸ್ಕೊಳ್ಬೋದು. ಯಾಕಂದರೆ ಮೊದಲೇ ನಾವು ಬೇಳೆಗಳನ್ನ ತೊಳ್ಕೊಂಡಿರೋದ್ರಿಂದ ಇದೇ ನೀರಿನ ಅಂದರೆ ನೆನೆಸಿರ್ತಕ್ಕಂಥ ನೀರನ್ನ ಬಳಸ್ಕೊಂಡು ರುಬ್ಕೊಳ್ಳೋದ್ರಿಂದ ನಮ್ಮ ಒಂದು ಹಿಟ್ಟು ಬೇಗ ಫರ್ಮೆಂಟ್ ಆಗುತ್ತೆ. ಬೇಕು ಅಂದರೆ ಬಳಸ್ಕೊಳ್ಳಿ, ಇಲ್ಲ ಅಂತಂದರೆ ತೆಗೆದು ಫ್ರೆಶ್ ಆಗಿರ್ತಕ್ಕಂಥ ನೀರನ್ನ ಕೂಡ ನೀವು ಸೇರಿಸ್ಕೊಳ್ಬೋದು. ಕರೆಕ್ಟಾಗಿ ನೆಂದ್ಕೊಂಡಿದೆ. 2 ಗಂಟೆ ಆದರೂ ಸಾಕಾಗುತ್ತೆ. ಯಾಕಂದರೆ ಕಡಲೆಬೇಳೆ ಉದ್ದಿನಬೇಳೆ ಬೇಗ ನೆನ್ಕೊಳ್ಳುತ್ತೆ. ಇವಾಗ ನೆಂದಿರ್ತಕ್ಕಂಥ ಒಂದು ಕಡಲೆಬೇಳೆ ಉದ್ದಿನಬೇಳೆ ಮೆಂತ್ಯ ಕಾಳುಗಳನ್ನ ನಾನು ಒಂದು ಮಿಕ್ಸರ್ ಜಾರಿಗೆ ಸೇರಿಸ್ಕೊಳ್ತಿದ್ದೀನಿ. ಈ 3 ಪದಾರ್ಥ ರುಬ್ಕೊಂಡ್ರೆ ಸಾಕು. ಇಲ್ಲಿ ಜೋಳದ ಹಿಟ್ಟನ್ನು ನಾವು ರುಬ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಇವಾಗ ಇದಕ್ಕೆ ಬೇಕಂದಷ್ಟು ನೀರನ್ನ ಸೇರಿಸ್ಕೊಂಡು ನೈಸಾಗಿ ರುಬ್ಕೊಂಡು ಬರೋಣ. ನೋಡಿ, ಈ ರೀತಿ ನೈಸಾಗಿ ರುಬ್ಕೊಳ್ಬೇಕು. ನಾವು ಉದ್ದಿನಬೇಳೆನ ಯಾವ ರೀತಿ ದೋಸೆ ಹಿಟ್ಟಕ್ಕೆ ರುಬ್ಕೊಳ್ತೀವಿ ಅದೇ ರೀತಿಯಲ್ಲಿ ರುಬ್ಕೊಳ್ಳಿ. ಇವಾಗ ಇದು ರೆಡಿಯಾಗಿದೆ. ಇದನ್ನು ಬೇರೆ ಒಂದು ಪಾತ್ರೆಗೆ ತೆಕ್ಕೊಳ್ಳೋಣ. ತುಂಬಾ ಸಿಂಪಲ್ಲಾಗಿ ಈ ಒಂದು ದೋಸೆನ ಮಾಡ್ಕೊಳ್ಬೋದು. ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಹಾಗೆ ವೆಯ್ಟ್ ಲಾಸ್ ಮಾಡೋರಿಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಈ ಒಂದು ದೋಸೆ ಅಥವಾ ಬ್ರೇಕ್ಫಾಸ್ಟ್ ರೆಸಿಪಿ. ಇವಾಗ ನೋಡಿ, ಬೇರೆ ಒಂದು ಪಾತ್ರೆಗೆ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ನಾವು ಇಲ್ಲಿ ಮೇಯ್ನಾಗಿರ್ತಕ್ಕಂಥದ್ದು ಜೋಳದ ಹಿಟ್ಟು. ಆ ಒಂದು ಜೋಳದ ಹಿಟ್ಟನ್ನು ಯಾವ ಕಪ್ಪನ್ನ ಬಳಸ್ಕೊಂಡಿದ್ವಿ ಅಳತೆಗೆ ಅದೇ ಕಪ್ಪಿಂದ 2 ಕಪ್ ಆಗುವಷ್ಟು ಜೋಳದ ಹಿಟ್ಟನ್ನು ಬಳಸ್ಕೊಳ್ಳಿ. ಅಂದರೆ 1/4 ಕಪ್ಪು ಉದ್ದಿನಬೇಳೆ, 1/4 ಕಪ್ ಆಗುವಷ್ಟು ಕಡಲೆಬೇಳೆಗೆ 2 ಕಪ್ ಆಗುವಷ್ಟು ಜೋಳದ ಹಿಟ್ಟು ಕರೆಕ್ಟಾಗಿ ಹೊಂದ್ಕೊಳ್ಳುತ್ತೆ. ಇವಾಗ ಅದೇ ಕಪ್ಪಿಂದ 2 ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಳ್ತಿದ್ದೀನಿ. ಇಲ್ಲಿ ನೀರನ್ನ ನೋಡಿಕೊಂಡು ಸೇರಿಸ್ಕೊಳ್ಳಿ. ಒಟ್ಟಲ್ಲಿ ಈ ಹಿಟ್ಟನ್ನು ನಾವು ಕಲಿಸಿದಾಗ ದೋಸೆ ಹಿಟ್ಟಿನ ಬ್ಯಾಟರ್ಗೆ ಬರಬೇಕು. ಹಾಗಾಗಿ ನೀರನ್ನ ನೋಡಿಕೊಂಡು ಸೇರಿಸ್ತಾ ಹೋಗಿ. ಒಮ್ಮೆಲೆ ಎಲ್ಲ ನೀರನ್ನು ಸೇರಿಸ್ಕೊಳ್ಳೋದು ಬೇಡ. ಇವಾಗ ನೋಡಿ, ಹಿಟ್ಟು ಇನ್ನೂ ಗಟ್ಟಿ ಅನ್ನಿಸ್ತಿತ್ತು. ಹಾಗಾಗಿ ಇನ್ನೂ ಒಂದು 3/4 ಕಪ್ ಆಗುವಷ್ಟು ನೀರನ್ನ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಅಂದರೆ 2 ಕಪ್ಪು ಜೋಳದ ಹಿಟ್ಟಿಗೆ ಒಂದು 3 ಕಪ್ ಆಗುವಷ್ಟಾದರೂ ನೀರು ಬೇಕಾಗುತ್ತೆ. ಇವಾಗ ನೋಡಿ, ಒಂದು ಸ್ವಲ್ಪನೂ ಗಂಟುಗಳು ಇಲ್ಲದೆ ಇರೋ ರೀತಿಯಲ್ಲಿ ಈ ಒಂದು ಹಿಟ್ಟನ್ನು ರೆಡಿ ಮಾಡ್ಕೊಳ್ಳಿ. ನಿಮಗೆ ದೋಸೆ ತುಂಬಾ ಕ್ರಿಸ್ಪಿಯಾಗಿ ಬೇಕು ಅಂತಂದರೆ ಈ ಹಂತದಲ್ಲಿ ಒಂದು 2 ಸ್ಪೂನ್ ಆಗುವಷ್ಟು ನೀವು ಚಿರೋಟಿ ರವೆ ಕೂಡ ಸೇರಿಸ್ಕೊಳ್ಬೋದು. ಇವಾಗ ಬ್ಯಾಟರ್ ರೆಡಿಯಾಗಿದೆ. ಇದನ್ನು ನಾನು ಮುಚ್ಚಿ ಹುದುಗ್ ಬರೆಸ್ಕೊಳ್ತೀನಿ. ಅಂದರೆ ಇನ್ಸ್ಟೆಂಟಾಗಿ ಮಾಡ್ತಿಲ್ಲ. ಹಾಗಾಗಿ ಇದನ್ನು ಒಂದು 6 ಗಂಟೆವರೆಗೂ ಇಟ್ಟರೆ ಸಾಕಾಗುತ್ತೆ. ಜಾಸ್ತಿ ಬೇಡ. ಜಾಸ್ತಿ ಆಯಿತು ಅಂದರೆ ಹುಳಿ ಅನ್ನಿಸ್ಬಿಡುತ್ತೆ ಹಿಟ್ಟು. ಒಂದು 6 ಗಂಟೆ ನೆನೆಸ್ಕೊಳ್ಳಿ. ಬೆಳಗ್ಗೆ ನೀವು ನೈಟ್ ಮಾಡೋದಾಯಿತು ಅಂದರೆ ಬೆಳಗ್ಗೆ ಉದ್ದಿನಬೇಳೆನ ನೆನೆಸ್ಕೊಂಡು ರುಬ್ಕೊಂಡು ಈ ರೀತಿ ಹಿಟ್ಟನ್ನು ಕಲಸಿ, ಜೋಳದ ಹಿಟ್ಟನ್ನು ಕಲಸಿ ಹುದುಗ್ ಬರೆಸ್ಕೊಂಡ್ರೆ ಫರ್ಮೆಂಟ್ ಮಾಡಿದಾಯಿತು ಅಂದರೆ ನೈಟ್ ನೀವು ದೋಸೆನ ಮಾಡ್ಕೊಳ್ಬೋದು. ಇವಾಗ ನೋಡಿ, ಹಿಟ್ಟು ಪರ್ಫೆಕ್ಟಾಗಿ ಫರ್ಮೆಂಟ್ ಆಗಿದೆ. ಇವಾಗ ನೀಟಾಗಿ ಒಂದ್ಸರಿ ಕಲಿಸ್ಕೊಳ್ಳಿ. ಯಾವುದೇ ರೀತಿಯ ಸೋಡಾ ಅವಶ್ಯಕತೆ ಕೂಡ ಇರೋದಿಲ್ಲ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ಉಪ್ಪನ್ನ ಸೇರಿಸ್ಕೊಂಡಾದಮೇಲೆ ಮತ್ತೊಂದು ಸರಿ ಹಿಟ್ಟನ್ನು ನೀಟಾಗಿ ಕಲಿಸ್ಕೊಂಡು ನೀರೇನಾದರೂ ಬೇಕು ಅನಿಸಿತು ಅಂತಂದರೆ ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಹಿಟ್ಟನ್ನು ರೆಡಿ ಮಾಡ್ಕೊಳ್ಳಿ. ಈ ಒಂದು ಹದದಲ್ಲಿ ಅಥವಾ ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ದೋಸೆ ಹಿಟ್ಟು ರೆಡಿ ಮಾಡ್ಕೊಳ್ಬೇಕು. ಇವಾಗ ಇದು ರೆಡಿಯಾಗಿದೆ. ಈ ಸೈಡಲ್ಲಿ ಆಲ್ರೆಡಿ ನಾನು ದೋಸೆ ಹಂಚನ್ನು ಗ್ಯಾಸ್ ಮೇಲೆ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೆ. ಈ ರೀತಿ ಹಿಟ್ಟನ್ನು ಸೇರಿಸ್ಕೊಂಡು ಲೋ ಫ್ಲೇಮಲ್ಲಿ ಗ್ಯಾಸ್ನ ಇಟ್ಕೊಂಡು ಸ್ಪ್ರೆಡ್ ಮಾಡಿದರೆ ಆಯಿತು. ಗರಿ ಆಗಿರ್ತಕ್ಕಂಥ ದೋಸೆ, ಅದು ಜೋಳದ ಹಿಟ್ಟಿನ ದೋಸೆ ರೆಡಿಯಾಗಿರುತ್ತೆ. ಈ ಒಂದು ಹಿಟ್ಟನ್ನು ನೀವು ಬೇಗ ಮಾಡ್ಕೊಳ್ಳೋದು ಅಂದರೆ ಕಲಸಿದ ತಕ್ಷಣ ಮಾಡ್ಕೊಳ್ಬೇಕು ಅನ್ನೋದಾಯಿತು ಅಂತಂದರೆ ಈ ಒಂದು ಹಿಟ್ಟಿಗೆ 1 ಸ್ಪೂನ್ ಆಗುವಷ್ಟು ಈನೋನ ಸೇರಿಸ್ಕೊಂಡು ಕೂಡ ಮಾಡ್ಕೊಳ್ಬೋದು. ಇಲ್ಲ ನಮಗೆ ಈನೋ ಅಥವಾ ಸೋಡಾ ಸೇರಿಸೋ ಅವಶ್ಯಕತೆ ಇಲ್ಲ, ಇಷ್ಟ ಇಲ್ಲ ಎನ್ನೋದಾಯಿತು ಅಂತಂದರೆ ಈ ರೀತಿ ಫರ್ಮೆಂಟ್ ಕೂಡ ಮಾಡ್ಕೊಳ್ಬೋದು. ಇವಾಗ ನೋಡಿ, ಮೇಲ್ಗಡೆಯಿಂದ ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿಕೊಂಡು ಈ ರೀತಿ ರೋಸ್ಟ್ ಆಗೋವರೆಗೂ ಅಥವಾ ಬಣ್ಣ ಬದಲಾಗೋವರೆಗೂ ಬೇಯಿಸ್ಕೊಳ್ಳಿ. ಇಲ್ಲ ನಮಗೆ ರೋಸ್ಟ್ ಆಗೋದು ಬೇಡ, ಗರಿಯಾಗಿ ಕ್ರಿಸ್ಪಿಯಾಗಿ ಬೇಡ ಅನ್ನೋದಾಯಿತು ಅಂತಂದರೆ ಬೇಗ ಕೂಡ ತಗೊಳ್ಬೋದು. ನೋಡಿ, ಯಾವುದೇ ರೀತಿಯ
ಸಕ್ಕರೆ ಆಗಲಿ ಅಕ್ಕಿ ಆಗಲಿ ಬಳಸದೆ ಜೋಳದ ಹಿಟ್ಟಿನಿಂದ ಈ ರೀತಿ ಗರಿ ಗರಿಯಾಗಿರ್ತಕ್ಕಂಥ ದೋಸೆನ ಒಂದ್ಸರಿ ಟ್ರೈ ಮಾಡಿ. ಒಂದು ವೇಳೆ ಜೋಳದ ಹಿಟ್ಟು ಇಲ್ಲ ಅನ್ನೋದಾಯಿತು ಅಂತಂದರೆ ಜೋಳನೂ ಕೂಡ ನಾವು ಉದ್ದಿನ ಬೇಳೆ ಜೊತೆಗೆ ನೆನೆಸಿಟ್ಕೊಂಡು ಒಂದು 5 ಗಂಟೆ ನೆನೆಸಿಟ್ಕೊಂಡು ಇದೇ ರೀತಿಯಲ್ಲಿ ರುಬ್ಕೊಂಡು ಕೂಡ ನಾವು ದೋಸೆನ ಮಾಡ್ಕೊಳ್ಬೋದು. ಜೋಳದ ಹಿಟ್ಟೇ ಬೇಕು ಅಂತ ಏನಿಲ್ಲ. ನೋಡಿ ಮತ್ತೊಂದು ಹಾಕಿ ಕೂಡ ತೋರಿಸ್ತಿದ್ದೀನಿ. ಸ್ಪ್ರೆಡ್ ಮಾಡುವಾಗಲೂ ಕೂಡ ಅಷ್ಟೇ ತುಂಬಾ ಈಸಿಯಾಗಿ ಸ್ಪ್ರೆಡ್ ಆಗುತ್ತೆ, ಎಲ್ಲೂ ಕೂಡ ಅಂಟೋದಿಲ್ಲ. ಐ ಹೋಪ್ ಇವತ್ತಿನ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.